ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅನು. ನಮಗೆ ಮದುವೆ ಆಗಿ 5 ವರ್ಷ ಆಗಿದೆ, ಆದರೆ ಇನ್ನೂ ಮಕ್ಕಳಾಗಿಲ್ಲ. ನಮಗೆ ಇದೇ ಚಿಂತೆಯಾಗಿದೆ ಮತ್ತು ಇದರಿಂದ ಮನೆಯಲ್ಲಿ ಯಾವಾಗಲೂ ಜಗಳ. ಗಂಡ ಹೆಂಡತಿ ಅತ್ತೆ ಮಧ್ಯೆ ದಿನ ಬೆಳಗಾದರೆ ಜಗಳ. ಜೀವನವೇ ಸಾಕಾಗುತ್ತದೆ ಅನ್ನುವಷ್ಟು ಬೇಜಾರಾಗಿದೆ. ನಾನು ನನ್ನ ಗಂಡನಿಗೆ ಹೇಳಿದೆ, ಈ ತರ ಕಾಯ್ತಾ ಕೂತ್ರೆ ಆಗೋದಿಲ್ಲ, ಡಾಕ್ಟರ್ ಹತ್ರ ಹೋಗೋಣ ಅಂತ. ನಮ್ಮ ಮಾವ ನಮಗೆ ಗೊತ್ತಿರುವ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಅವರ ಹತ್ರನೇ ಹೋಗಿ ಅಂತ ಹೇಳಿ ಕಳಿಸಿದ್ರು. ನಾವು ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಒಂದಿಷ್ಟು ಟ್ಯಾಬ್ಲೆಟ್ ಎಲ್ಲವನ್ನೂ ಕೊಟ್ಟು ಏನೂ ಆಗಲ್ಲ ಅಂತ ಹೇಳಿ ಕಳಿಸಿದ್ರು. ಆದರೂ ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ಮತ್ತು ಮನೆಯಲ್ಲಿ ಇದೇ ವಿಷಯಕ್ಕೆ ಜಗಳ ದಿನ ಆಗ್ತಾನೇ ಇತ್ತು. ಇದೇ ಸಂದರ್ಭದಲ್ಲಿ ನನ್ನ ಗಂಡ 1 ತಿಂಗಳ ಕಾಲ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ನಾನು ತವರು ಮನೆಗೆ ಹೋಗ್ತೀನಿ ಅಂದೆ, ಆದರೆ ಅವರೇ ಬೇಡ, ನಾನು ಬೇರೆ ಊರಿನಲ್ಲಿ ಮನೆಯಲ್ಲಿ ಇರೋದಿಲ್ಲ, ಮತ್ತೆ ಇಬ್ಬರೇ ಇರ್ತಾರೆ, ನೀನು ಇಲ್ಲೇ ಇರು ಅಂತ ಹೇಳಿದರು. ಅತ್ತೆ ಒಳ್ಳೆಯವರೇ, ಆದರೆ ಬಜಾರಿ. ಮಾವ ಚೆನ್ನಾಗಿ ಮಾತಾಡ್ತಾರೆ. ಇದುವರೆಗೂ ಯಾವತ್ತೂ ನನ್ನ ಮನಸ್ಸಿಗೆ ನೋವಾಗೋಕೆ ಮಾತಾಡುವಿಲ್ಲ ಅವರು. ಮತ್ತು ಅತ್ತೆ ಯಾವಾಗಲೂ ಸಂಜೆ ಆದರೆ ವಾಕಿಂಗ್ ಹೋಗ್ತಾರೆ. ಹೌದು, ಸಂಜೆ ಅತ್ತೆ ವಾಕಿಂಗ್ ಹೋದಾಗ ಮಾವ ನನ್ನನ್ನು ಪಕ್ಕಕ್ಕೆ ಕರೆದುಕೊಂಡು ಕೂರಿಸಿಕೊಂಡು ನಾನು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ರಿಪೋರ್ಟ್ಸ್ ತೋರಿಸುತ್ತಾರೆ. ನೋಡಮ್ಮ, ಇದು ನಿಜವಾದ ರಿಪೋರ್ಟ್ಸ್, ಇದರಲ್ಲಿ ನಿನ್ನ ಗಂಡನಿಗೆ ಮಗು ಆಗಲು ಸಾಧ್ಯವಿಲ್ಲ ಅಂತ ಬರೆದಿದ್ದಾರೆ. ಇದೇ ನಿಜವಾದ ಕಾರಣ. ಡಾಕ್ಟರ್ ನಿಮ್ಮ ಹತ್ರ ಸುಳ್ಳು ಹೇಳಿ ಕಳಿಸಿದ್ದಾರೆ. ಅವರು ನನಗೆ ಗೊತ್ತಿರೋರು. ನನಗೆ ತುಂಬಾ ಬೇಜಾರಾಯಿತು. ಏನು ಹೇಳ್ತಾ ಇದ್ದೀರಾ ಮಾವ, ನಮ್ಮ ಸಂಸಾರ ಬೆಳೆಯುವುದಿಲ್ಲವೇ? ಹೌದಮ್ಮ, ಇದೇ ಸತ್ಯ. ಆದರೆ ಈ ವಿಷಯ ಬೇರೆಯವರಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮರ್ಯಾದೆ ಹೋಗುತ್ತೆ. ಮತ್ತು ಈ ಸಮಾಜ ಹೇಗಿದೆ ಅಂದ್ರೆ, ಗಂಡು ಮಕ್ಕಳಿಗೂ ತೊಂದರೆ ಇದ್ದರೂ ಹೆಣ್ಣು ಮಕ್ಕಳಿದೆ ತಪ್ಪು ಎಂದು ದೂಷಿಸುತ್ತಾರೆ. ಮತ್ತು ನಿನ್ನ ಗಂಡನಿಗೆ ಇನ್ನೊಂದು ಮದುವೆ ಮಾಡಲು ಖಂಡಿತ ನಿನ್ನ ಅತ್ತೆ ಪ್ರಯತ್ನಿಸುತ್ತಾಳೆ. ಹೌದು ಮಾವ, ನೀವು ಹೇಳ್ತಾ ಇರೋದು ನಿಜ. ಆದರೆ ನಾವು ಇನ್ನೊಂದು ಡಾಕ್ಟರ್ ಹತ್ತಿರ ಹೋಗಬಹುದಲ್ಲವೇ? ಹೌದು, ಹೋಗಬಹುದು. ಆದರೆ ನಾನು 2 ಕಡೆ ಕೇಳಿದ್ದೇನೆ, ಇದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿದ್ದಾರೆ. ನಾನು ಅಳಲು ಶುರು ಮಾಡಿದೆ. ಮಾವ ನನ್ನ ಕಣ್ಣನ್ನು ಒರೆಸಿ, ನೀನು ಅಳಬೇಡ, ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡೋಣ. ನನಗೆ ಅಂದು ರಾತ್ರಿ ನಿದ್ದೆ ಬರಲಿಲ್ಲ. ರಾತ್ರಿಯೆಲ್ಲ ಇದೇ ಚಿಂತೆ. ರಾತ್ರಿಯೆಲ್ಲ ಅತ್ತು ಕಣ್ಣು ಊದಿದೆ. 2-3 ದಿನ ನಾನು ಇದೇ ದುಃಖದಲ್ಲಿ ಇದ್ದೆ. ಏನು ಪರಿಹಾರ ಇದೆ ಅಂತ ಯೋಚನೆ ಮಾಡುತ್ತಿದ್ದೆ. ಮಾವ ಯಾವಾಗಲೂ ಹೇಳ್ತಾರೆ, ನಮ್ಮ ವಂಶ ಇಲ್ಲಿಗೆ ನಿಲ್ಲಬಾರದು, ನಮಗೆ ಒಬ್ಬನೇ ಮಗ ಇರೋದು ಅಂತ. ನಾನು ಮಾವನ ಹತ್ತಿರ ಹೇಳಿದೆ, ಮಾವ ಏನು ಮಾಡೋಣ, ನಮಗೇನು ದಿಕ್ಕು ತೋಚುತ್ತಿಲ್ಲ. ದೇವ್ರ ದಾರಿ ಕಾಣ್ತಾನಮ್ಮ, ನೀನು ಯೋಚನೆ ಮಾಡಬೇಡ. ನನ್ನ ಗಂಡ ಬರಲು ಇನ್ನು 15 ದಿನಗಳು ಬಾಕಿ ಇದ್ದವು. ನಾನು ಬಹಳಷ್ಟು ಯೋಚನೆ ಮಾಡಿದೆ ಮತ್ತು ಒಂದು ನಿರ್ಧಾರಕ್ಕೆ ಬಂದೆ. ಮಾವನ ಹತ್ತಿರ ಹೇಳಿದೆ, ಮಾವ ನೋಡಿ, ನನ್ನಿಂದ ನಿಮ್ಮ ವಂಶ ಇಲ್ಲಿಗೆ ನಿಲ್ಲಬಾರದು. ಮತ್ತೆ ನೀವು ಹೇಳಿದ್ದು ನಿಜ. ಹುಡುಗಿಗೆ ತೊಂದರೆ ಇದ್ದರೂ ಅದನ್ನು ಸಮಾಜ ಒಪ್ಪೋದಿಲ್ಲ. ಹೆಣ್ಣು ಮಕ್ಕಳಿಗೆ ತೊಂದರೆ ಅಂತ ವಾದ ಮಾಡ್ತಾರೆ. ಅದಕ್ಕೆ ನಾನು ಈ ಮನೆಗೆ ವಾರಸುದಾರರ ನಾನು ಎತ್ತುಕೊಡೋಕೆ ಸಿದ್ಧಳಾಗಿದ್ದೇನೆ. ಅದು ನಿಮ್ಮ ಮಗನಂತೆ ಆಗಬೇಕೆಂದೇನಿಲ್ಲ, ನಿಮ್ಮದೂ ಆಗಬಹುದು. ಮಾವ ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದಾರೆ. ಇವಳು ಏನು ಹೇಳ್ತಾ ಇದ್ದಾಳೆ ಅಂತ. ಹೌದು ಮಾವ, ನೀವು ಆಶ್ಚರ್ಯದಿಂದ ನೋಡ್ತಿದ್ದೀರಾ. ನಿಮ್ಮದು ಮಗು, ಆದರೂ ಈ ಮನೆಯ ವಾರಸ್ದಾರ ಅಲ್ಲವೇ? ಹೌದಮ್ಮ, ನೀನು ಹೇಳ್ತಾ ಇರೋದು ನಿಜ. ಆದರೆ ಅದು ನನ್ನ ಮನಸ್ಸಿನಲ್ಲಿ ಯಾವುದೇ ಯೋಚನೆ ಇಲ್ಲ. ನೀವು ಯೋಚನೆ ಮಾಡಿ ಮಾವ, ಇದು ಒಳ್ಳೆ ಉಪಾಯ. ಯಾರಿಗೂ ಗೊತ್ತಾಗುವುದಿಲ್ಲ. ಸಮಾಜದಲ್ಲಿ ಇದು ಅವರ ಮಗನೇ ಅಂತ ಬರುತ್ತದೆ. ಎಲ್ಲರಿಗೂ ಇದರಿಂದ ಸಂತೋಷವಾಗಬಹುದು. ಮಾವ ನನ್ನ ಮಾತಿಗೆ ಒಪ್ಪಿದರು. ನಾವು ಮರುದಿನ ಅತ್ತೆ ಇಲ್ಲದ ಸಮಯಕ್ಕಾಗಿ ಕಾಯುತ್ತಿದ್ದೆವು. ನಮಗೆ ಆ ಅವಕಾಶ ದೊರೆಯಿತು. ಮಾವ ನನ್ನ ರಂಧ್ರವನ್ನು ಕೊರೆದರು, ನೀರನ್ನು ಚಿಮ್ಮಿಸಿದರು. ಬಹಳಷ್ಟು ಬಾರಿ ನೀರನ್ನು ಚಿಮ್ಮಿಸಿದರು. ಹಾಗೆ ನೋಡಿದರೆ ಅವರಿಗೆ ವಯಸ್ಸಾಗಿದ್ರೂ ಅವರಿಗೆ ಸುಸ್ತು ಆಗಲಿಲ್ಲ. ಅವರು ಇನ್ನ ಗಟ್ಟಿಯಾಗಿದ್ದಾರೆ. ನನ್ನ ಗಂಡ ವಾಪಸ್ ಬರೋವರೆಗೂ ಅವರು ನೀರನ್ನು ಚಿಮ್ಮಿಸುತ್ತಿದ್ದರು. ನನ್ನ ಗಂಡ ಬಂಡ 15 ದಿನದಕ್ಕೆ ಶುಭ ಸಮಾಚಾರ ನೀಡಿದೆ. ಮಾವನಿಗೆ ಮನಸ್ಸಿನಲ್ಲಿ ಖುಷಿ, ಇಷ್ಟು ಬೇಗ ಫಲಿತಾಂಶ ಬಂದಿದೆ ಅಂತ. ಮತ್ತು ನನ್ನ ಗಂಡನಿಗೆ ಒಳ್ಳೆಯದಾಯಿತು. ಎಲ್ಲದಕ್ಕಿಂತ ಖುಷಿ ಪಟ್ಟಿದ್ದು ನಮ್ಮ ಅತ್ತೆ. ಆದರೆ ಪಾಪ ಅವರಿಗೆ ಗೊತ್ತಿಲ್ಲ, ಅದು ಅವರ ವಂಶದ ಕುಡಿನೆ. ಆದರೆ ನಮಗೆ ಮಗು ಜನಿಸಿದಾಗಲೂ ಅವರ ಮನೆಯವರ ತರಾನೇ ಕಾಣುತ್ತಿದ್ದರಿಂದ ಯಾರಿಗೂ ಅನುಮಾನವೂ ಬರಲಿಲ್ಲ. ಇದು ನಮ್ಮ ಸಂಸಾರಕ್ಕೆ ಚೆನ್ನಾಗಿದೆ. ಅದಕ್ಕೆ ಕಾರಣ ನಾವು ತೆಗೆದುಕೊಂಡ ನಿರ್ಧಾರ. ಇದು ಕೇವಲ ಕಾಲ್ಪನಿಕ ಕಥೆಗಳು. ಇದನ್ನು ಯಾರೂ ಮನಸ್ಸಿಗೆ ತೆಗೆದುಕೊಂಡು ಉತ್ತೇಜನ ತೆಗೆದುಕೊಳ್ಳಬಾರದು. ಕಾಲ್ಪನಿಕ ಕಥೆಗಳು ಎಂದಿಗೂ ನಮ್ಮ ಜೀವನಕ್ಕೆ ದಾರಿದೀಪವಾಗುವುದಿಲ್ಲ. ಆದರೂ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ.
ಮತ್ತು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.